ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡೋದಕ್ಕೆ ವಿದೇಶದಿಂದ ಫಂಡ್ ಬಂದಿದೆ ಅನ್ನುವ ವಿಚಾರ ಇದೆಯಲ್ಲ, ಇದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬ್ರೇಕ್ ಆಯಿತು, ಇಡಿ ಅಧಿಕಾರಿಗಳು ಈಗ ಇದರ ಬೆನ್ನು ಹತ್ತಿ ತನಿಖೆಗಿಳಿದಿದ್ದಾರೆ. ಬುರುಡೆ ವಿರುದ್ಧ ಫೇಮಾಸ್ತ್ರವನ್ನ ಈಗ ಬಳಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಫೇಮಾ ಕಾಯ್ದೆಯ ಅಡಿಯಲ್ಲಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂದಿದೆ. ಕೋಟ್ಯಾಂತರ ರೂಪಾಯಿ ವಿದೇಶದಿಂದ ಹಣ ಬಂದಿದೆ. ಈ ಹಣವನ್ನ ಬಳಸಿಕೊಂಡು ಆಮಿಷವನ್ನ ಒಡ್ಡಿ ಇವರು ಕಥೆಯನ್ನ ಕಟ್ಟಿದ್ದಾರೆ, ಸುಳ್ಳಿನ ಕೋಟೆಯನ್ನ ಕಟ್ಟಿದ್ದಾರೆ ಅನ್ನೋದು ಇರುವ ಅನುಮಾನ. ವಿದೇಶಿ ಹಣದ ಜಾಲವನ್ನ ಇಡಿ ಭೇದಿಸೋದಕ್ಕೆ ಈಗ ಎಂಟ್ರಿ ಆಗಿದೆ. ಒಡನಾಡಿಯ 2 ಸಂವಾದದ 4 ಬ್ಯಾಂಕ್ ಖಾತೆಯನ್ನ ಈಗ ಇಡಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ಫೆಮಾ ಕಾಯ್ದೆಯ ಅಡಿ ಕೇಸ್ ದಾಖಲಿಸಿ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಫೆಮಾ ಕಾಯ್ದೆಯ ಅಡಿ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಇಡಿ ಅಧಿಕಾರಿಗಳು. ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ಸುಗಮಗೊಳಿಸಲು ಅಕ್ರಮ ಹಣಕಾಸು ಚಟುವಟಿಕೆಗಳನ್ನ ತಡೆಯುವ ಕಾಯ್ದೆ ಇದು ಫೆಮಾ ಕಾಯ್ದೆ. ಇದರ ಅಡಿ ಈಗ ತನಿಖೆ ಆಗ್ತಾ ಇದೆ. ಇದರ ನಿಯಮಗಳನ್ನ ಉಲ್ಲಂಘಿಸಿದ್ರೆ ದಂಡ, ಅದರ ಜೊತೆಗೆ ಶಿಕ್ಷೆಯೂ ಕೂಡ ಗ್ಯಾರಂಟಿ. ಈಗ ಇಡಿ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಫೆಮಾ ರೂಲ್ಸ್ ಉಲ್ಲಂಘಿಸಿದ ಕಂಪನಿ ಕಪ್ಪು ಪಟ್ಟಿಗೆ ಸೇರುತ್ತೆ. ಫೆಮಾ ರೂಲ್ಸ್ ಉಲ್ಲಂಘಿಸಿದ್ರೆ ಬ್ಯಾಂಕ್ ಖಾತೆ ಫ್ರೀಸ್ ಆಗುತ್ತೆ. ಇದು ಫೆಮಾ ಕಾಯ್ದೆಯ ಅಡಿ ಬರುವಂತಹ ನಿಯಮಗಳು. ಇದರ ಅಡಿಯಲ್ಲಿ ಏನಾದರೂ ತಪ್ಪಿತಸ್ಥರು ಅಂತ ಹೇಳಿ ಆದ್ರೆ ಇವರಿಗೆ ನಡುಕ, ಇವರಿಗೆ ಮುಂದೆ ಕಂಟಕ ಎದು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡೋದಕ್ಕೆ ವಿದೇಶದಿಂದ ಫಂಡ್ ಬಂದಿದೆ ಅನ್ನುವ ವಿಚಾರ ಇದೆಯಲ್ಲ, ಇದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬ್ರೇಕ್ ಆಯಿತು, ಇಡಿ ಅಧಿಕಾರಿಗಳು ಈಗ ಇದರ ಬೆನ್ನು ಹತ್ತಿ ತನಿಖೆಗಿಳಿದಿದ್ದಾರೆ. ಬುರುಡೆ ವಿರುದ್ಧ ಫೇಮಾಸ್ತ್ರವನ್ನ ಈಗ ಬಳಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಫೆಮಾ ಕಾಯ್ದೆಯ ಅಡಿಯಲ್ಲಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂದಿದೆ. ಕೋಟ್ಯಾಂತರ ರೂಪಾಯಿ ವಿದೇಶದಿಂದ ಹಣ ಬಂದಿದೆ. ಈ ಹಣವನ್ನ ಬಳಸಿಕೊಂಡು ಆಮಿಷವನ್ನ ಒಡ್ಡಿ ಇವರು ಕಥೆಯನ್ನ ಕಟ್ಟಿದ್ದಾರೆ, ಸುಳ್ಳಿನ ಕೋಟೆಯನ್ನ ಕಟ್ಟಿದ್ದಾರೆ ಅನ್ನೋದು ಇರುವ ಅನುಮಾನ. ವಿದೇಶಿ ಹಣದ ಜಾಲವನ್ನ ಇಡಿ ಭೇದಿಸೋದಕ್ಕೆ ಈಗ ಎಂಟ್ರಿ ಆಗಿದೆ. ಒಡನಾಡಿಯ 2 ಸಂವಾದದ 4 ಬ್ಯಾಂಕ್ ಖಾತೆಯನ್ನ ಈಗ ಇಡಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ಫೆಮಾ ಕಾಯ್ದೆಯ ಅಡಿ ಕೇಸ್ ದಾಖಲಿಸಿ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಫೆಮಾ ಕಾಯ್ದೆಯ ಅಡಿ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಇಡಿ ಅಧಿಕಾರಿಗಳು. ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ಸುಗಮಗೊಳಿಸಲು ಅಕ್ರಮ ಹಣಕಾಸು ಚಟುವಟಿಕೆಗಳನ್ನ ತಡೆಯುವ ಕಾಯ್ದೆ ಇದು ಫೆಮಾ ಕಾಯ್ದೆ. ಇದರ ಅಡಿ ಈಗ ತನಿಖೆ ಆಗ್ತಾ ಇದೆ. ಇದರ ನಿಯಮಗಳನ್ನ ಉಲ್ಲಂಘಿಸಿದ್ರೆ ದಂಡ, ಅದರ ಜೊತೆಗೆ ಶಿಕ್ಷೆಯೂ ಕೂಡ ಗ್ಯಾರಂಟಿ. ಈಗ ಇಡಿ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಫೆಮಾ ರೂಲ್ಸ್ ಉಲ್ಲಂಘಿಸಿದ ಕಂಪನಿ ಕಪ್ಪು ಪಟ್ಟಿಗೆ ಸೇರುತ್ತೆ. ಫೆಮಾ ರೂಲ್ಸ್ ಉಲ್ಲಂಘಿಸಿದ್ರೆ ಬ್ಯಾಂಕ್ ಖಾತೆ ಫ್ರೀಸ್ ಆಗುತ್ತೆ. ಇದು ಫೆಮಾ ಕಾಯ್ದೆಯ ಅಡಿ ಬರುವಂತಹ ನಿಯಮಗಳು. ಇದರ ಅಡಿಯಲ್ಲಿ ಏನಾದರೂ ತಪ್ಪಿತಸ್ಥರು ಅಂತ ಹೇಳಿ ಆದ್ರೆ ಇವರಿಗೆ ನಡುಕ, ಇವರಿಗೆ ಮುಂದೆ ಕಂಟಕ ಎದು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡೋದಕ್ಕೆ ವಿದೇಶದಿಂದ ಫಂಡ್ ಬಂದಿದೆ ಅನ್ನುವ ವಿಚಾರ ಇದೆಯಲ್ಲ, ಇದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬ್ರೇಕ್ ಆಯಿತು, ಇಡಿ ಅಧಿಕಾರಿಗಳು ಈಗ ಇದರ ಬೆನ್ನು ಹತ್ತಿ ತನಿಖೆಗಿಳಿದಿದ್ದಾರೆ. ಬುರುಡೆ ವಿರುದ್ಧ ಫೇಮಾಸ್ತ್ರವನ್ನ ಈಗ ಬಳಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಫೆಮಾ ಕಾಯ್ದೆಯ ಅಡಿಯಲ್ಲಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂದಿದೆ. ಕೋಟ್ಯಾಂತರ ರೂಪಾಯಿ ವಿದೇಶದಿಂದ ಹಣ ಬಂದಿದೆ. ಈ ಹಣವನ್ನ ಬಳಸಿಕೊಂಡು ಆಮಿಷವನ್ನ ಒಡ್ಡಿ ಇವರು ಕಥೆಯನ್ನ ಕಟ್ಟಿದ್ದಾರೆ, ಸುಳ್ಳಿನ ಕೋಟೆಯನ್ನ ಕಟ್ಟಿದ್ದಾರೆ ಅನ್ನೋದು ಇರುವ ಅನುಮಾನ. ವಿದೇಶಿ ಹಣದ ಜಾಲವನ್ನ ಇಡಿ ಭೇದಿಸೋದಕ್ಕೆ ಈಗ ಎಂಟ್ರಿ ಆಗಿದೆ. ಒಡನಾಡಿಯ 2 ಸಂವಾದದ 4 ಬ್ಯಾಂಕ್ ಖಾತೆಯನ್ನ ಈಗ ಇಡಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ಫೆಮಾ ಕಾಯ್ದೆಯ ಅಡಿ ಕೇಸ್ ದಾಖಲಿಸಿ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಫೆಮಾ ಕಾಯ್ದೆಯ ಅಡಿ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ
ಇಡಿ ಅಧಿಕಾರಿಗಳು. ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ಸುಗಮಗೊಳಿಸಲು ಅಕ್ರಮ ಹಣಕಾಸು ಚಟುವಟಿಕೆಗಳನ್ನ ತಡೆಯುವ ಕಾಯ್ದೆ ಇದು, ಫೆಮಾ ಕಾಯ್ದೆ. ಇದರ ಅಡಿ ಈಗ ತನಿಖೆ ಆಗ್ತಾ ಇದೆ. ಇದರ ನಿಯಮಗಳನ್ನ ಉಲ್ಲಂಘಿಸಿದ್ರೆ ದಂಡ, ಅದರ ಜೊತೆಗೆ ಶಿಕ್ಷೆಯೂ ಕೂಡ ಗ್ಯಾರಂಟಿ. ಈಗ ಇಡಿ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಫೆಮಾ ರೂಲ್ಸ್ ಉಲ್ಲಂಘಿಸಿದ ಕಂಪನಿ ಕಪ್ಪು ಪಟ್ಟಿಗೆ ಸೇರುತ್ತೆ. ಫೆಮಾ ರೂಲ್ಸ್ ಉಲ್ಲಂಘಿಸಿದ್ರೆ ಬ್ಯಾಂಕ್ ಖಾತೆ ಫ್ರೀಸ್ ಆಗುತ್ತೆ. ಇದು ಫೆಮಾ ಕಾಯ್ದೆಯ ಅಡಿ ಬರುವಂತಹ ನಿಯಮಗಳು. ಇದರ ಅಡಿಯಲ್ಲಿ ಏನಾದರೂ ತಪ್ಪಿತಸ್ಥರು ಅಂತ ಹೇಳಿ ಆದ್ರೆ ಇವರಿಗೆ ನಡುಕ, ಇವರಿಗೆ ಮುಂದೆ ಕಂಟಕ ಎದು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡೋದಕ್ಕೆ ವಿದೇಶದಿಂದ ಫಂಡ್ ಬಂದಿದೆ ಅನ್ನುವ ವಿಚಾರ ಇದೆಯಲ್ಲ, ಇದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬ್ರೇಕ್ ಆಯಿತು, ಇಡಿ ಅಧಿಕಾರಿಗಳು ಈಗ ಇದರ ಬೆನ್ನು ಹತ್ತಿ ತನಿಖೆಗಿಳಿದಿದ್ದಾರೆ. ಬುರುಡೆ ವಿರುದ್ಧ ಫೇಮಾಸ್ತ್ರವನ್ನ ಈಗ ಬಳಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಫೆಮಾ ಕಾಯ್ದೆಯ ಅಡಿಯಲ್ಲಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂದಿದೆ. ಕೋಟ್ಯಾಂತರ ರೂಪಾಯಿ ವಿದೇಶದಿಂದ ಹಣ ಬಂದಿದೆ. ಈ ಹಣವನ್ನ ಬಳಸಿಕೊಂಡು ಆಮಿಷವನ್ನ ಒಡ್ಡಿ ಇವರು ಕಥೆಯನ್ನ ಕಟ್ಟಿದ್ದಾರೆ, ಸುಳ್ಳಿನ ಕೋಟೆಯನ್ನ ಕಟ್ಟಿದ್ದಾರೆ ಅನ್ನೋದು ಇರುವ ಅನುಮಾನ. ವಿದೇಶಿ ಹಣದ ಜಾಲವನ್ನ ಇಡಿ ಭೇದಿಸೋದಕ್ಕೆ ಈಗ ಎಂಟ್ರಿ ಆಗಿದೆ. ಒಡನಾಡಿಯ 2 ಸಂವಾದದ 4 ಬ್ಯಾಂಕ್ ಖಾತೆಯನ್ನ ಈಗ ಇಡಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ಫೆಮಾ ಕಾಯ್ದೆಯ ಅಡಿ ಕೇಸ್ ದಾಖಲಿಸಿ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಫೆಮಾ ಕಾಯ್ದೆಯ ಅಡಿ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999ರ ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಇಡಿ ಅಧಿಕಾರಿಗಳು. ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ಸುಗಮಗೊಳಿಸಲು ಅಕ್ರಮ ಹಣಕಾಸು ಚಟುವಟಿಕೆಗಳನ್ನ ತಡೆಯುವ ಕಾಯ್ದೆ ಇದು, ಫೆಮಾ ಕಾಯ್ದೆ. ಇದರ ಅಡಿ ಈಗ ತನಿಖೆ ಆಗ್ತಾ ಇದೆ. ಇದರ ನಿಯಮಗಳನ್ನ ಉಲ್ಲಂಘಿಸಿದ್ರೆ ದಂಡ, ಅದರ ಜೊತೆಗೆ ಶಿಕ್ಷೆಯೂ ಕೂಡ ಗ್ಯಾರಂಟಿ. ಈಗ ಇಡಿ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಫೆಮಾ ರೂಲ್ಸ್ ಉಲ್ಲಂಘಿಸಿದ ಕಂಪನಿ ಕಪ್ಪು ಪಟ್ಟಿಗೆ ಸೇರುತ್ತೆ. ಫೆಮಾ ರೂಲ್ಸ್ ಉಲ್ಲಂಘಿಸಿದ್ರೆ ಬ್ಯಾಂಕ್ ಖಾತೆ ಫ್ರೀಸ್ ಆಗುತ್ತೆ. ಇದು ಫೆಮಾ ಕಾಯ್ದೆಯ ಅಡಿ ಬರುವಂತಹ ನಿಯಮಗಳು. ಇದರ ಅಡಿಯಲ್ಲಿ ಏನಾದರೂ ತಪ್ಪಿತಸ್ಥರು ಅಂತ ಹೇಳಿ ಆದ್ರೆ ಇವರಿಗೆ ನಡುಕ, ಇವರಿಗೆ ಮುಂದೆ ಕಂಟಕ ಎದು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡೋದಕ್ಕೆ ವಿದೇಶದಿಂದ ಫಂಡ್ ಬಂದಿದೆ ಅನ್ನುವ ವಿಚಾರ ಇದೆಯಲ್ಲ, ಇದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬ್ರೇಕ್ ಆಯಿತು, ಇಡಿ ಅಧಿಕಾರಿಗಳು ಈಗ ಇದರ ಬೆನ್ನು ಹತ್ತಿ ತನಿಖೆಗಿಳಿದಿದ್ದಾರೆ. ಬುರುಡೆ ವಿರುದ್ಧ ಫೇಮಾಸ್ತ್ರವನ್ನ ಈಗ ಬಳಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಫೆಮಾ ಕಾಯ್ದೆಯ ಅಡಿಯಲ್ಲಿ